ರಾಜ್ಯ ಸರ್ಕಾರಕ್ಕೆ ಇವತ್ತು ಕನ್ನಡ ಪರ ಹೋರಾಟಗಾರಗಳೆಲ್ಲ ಹೋರಾಟ ಮಾಡಿದ್ದಕ್ಕೆ ಜೈಲಲ್ಲಿಕ್ಕಂತ ವಿಚಾರವಾಗಿ ಇಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಾಡು ನುಡಿ ಜಲ ಭಾಷೆಗೆ ಬೀದಿಲಿ ನಿಂತು ಹೋರಾಟ ಮಾಡೋದು ಕನ್ನಡ ಪರ ಸಂಘಟನೆಗಳ ಹೊರತು ಯಾವುದೇ ರಾಜಕೀಯ ಪಕ್ಷದವರಲ್ಲ ಸ್ವಾಮಿ. ನೀವು ಇಲ್ಲಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀರಾ, ಕನ್ನಡದ ಪರವಾಗಿ ಒಂದು ಕಿಲೋಮೀಟರ್ ಪಾದಯಾತ್ರೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ನೀವು ಕನ್ನಡಿಗರು ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಬೇರೆ ಬೇರೆ ಥರ ಕೇಸ್ ಹಾಕ್ತೀರಾ, ಅವ್ರ ಮನೆ ಜಪ್ತಿ ಮಾಡಿಸ್ತೀರಾ. ನಮ್ಮಲ್ಲಿ ತೆರೆ ಇಷ್ಟ ಸ್ವಾಮಿ. ನಿಮ್ಮ ಮಕ್ಕಳುಗಳಿಗೆ MLA ಸೀಟ್ ಬೇಕು, MP ಸೀಟ್ ಬೇಕು, ಕೇಂದ್ರ ಸರ್ಕಾರದಲ್ಲಿ ಹೋಗಿ ಬಕೆಟ್ ಹಿಡಿದು ಸೀಟ್ ಇಸ್ಕೊಂಡ್ಬಿಡ್ತೀರಾ. ಕನ್ನಡ ಪರ ಹೋರಾಟಗಾರರಿಗೆ ಒಂದು ದಿವಸ ಊಟ ಹಾಕೋ ಯೋಗ್ಯತೆ ನಿಮ್ಗಿದೆಯಾ? ನಾನು ಪ್ರತಿಯೊಂದು ಸರ್ಕಾರಕ್ಕೂ ಕೇಳ್ತೀನಿ, ಯಾವುದಕ್ಕೋಸ್ಕರ ಈ ಥರ ಹೋರಾಟಗಾರರಿಗೆ ಬಂಧಿಸಿಟ್ಟ ಅಂದರೆ ನಿಮ್ಮ ಕಾರ್ಯಕರ್ತರು ಕೆಲವರು ಮಾಡ್ತಾರ ಬೀದಿಗೆ ಬಂದು, ಇಲ್ಲ ನಿಮ್ಮ ಮಕ್ಕಳು ಬೀದಿಗೆ ಬಂದು ಮಾಡ್ತಾರಾ ಅಂತ ನೋಡ್ಕೊಳ್ತೀವಿ. ಇವತ್ತು ಹೋರಾಟ ಮಾಡ್ತಾ ಇದೀವಿ ನಾವು. ಈಗ ನಾರಾಯಣಗೌಡರನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ, ಅವ್ರು ಇನ್ನೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಕಾನೂನು ಮೂಲಕ ಹೋರಾಟ ನಡೀತಾ ಇದೆ. ಕಾನೂನು ಮೂಲಕ ಬಗ್ಲಿಲ್ಲ ಅಂದರೆ ಜೈಲ್ ಬರೋ ಚಳವಳಿಗಳಾಗುತ್ತೆ. ಜೈಲ್ ಬರೋ ಚಳವಳಿಗಳಾದರೆ ಅವಾಗ ಗೊತ್ತಾಗುತ್ತೆ ಸರ್ಕಾರಕ್ಕೆ. ಎಷ್ಟು ದಿನ ತುಂಬ್ತೀರಿ ಜೈಲಿಗೆ ನೀವು? ಎಲ್ಲಿವರೆಗೂ ತುಂಬ್ತೀರಾ? 62ರಿಂದ 70 ಲಕ್ಷ ಕಾರ್ಯಕರ್ತರು ಇನ್ನು ಕನ್ನಡ ಪರ ಹೋರಾಟಗಾರ ಸಂಘಟನೆಗಳು ಇನ್ನೂ ಎಷ್ಟು ಜನ ಇದ್ದಾರೆ? ಅವ್ರಿಗೆಲ್ಲ ಊಟ ಹಾಕೊಳ್ಳೋ ಜೈಲು ಕೊಡೋ ತಾಕತ್ತಿದೆ ಜೈಲಿಗೆ? ಸರ್ಕಾರದಲ್ಲಿ ಮಾನವೀಯತೆ ಕನ್ನಡಿಗರನ್ನ ನಡ್ಸ್ಕೊಳ್ಳೋದು ಕಲಿಬೇಕು. ಓಟಿಗೆ ಕನ್ನಡಿಗರು ಬೇಕ್ತಾನಪ್ಪ, ಪ್ರತಿಯೊಂದಕ್ಕೂ ಕನ್ನಡಿಗರು ಬೇಕ್ತಾನಪ್ಪ. ನಿಮಗೆ ಮಾಲಾಪೋ ಇದೆಲ್ಲ ಮಾಲ್ಗಳು ಬೇಕು ಅಂದರೆ ಅವ್ರು ದುಡ್ಡಲ್ಲಿ ಬದುಕ್ತಾ ಇದ್ರಾ? ಅಂದರೆ ನಾನೊಬ್ಬ ಕಾರ್ಯಕರ್ತ, ನಾನು ಒಂದು ಏನೋ ತಗೋತೀನಿ, ನನ್ನ ಟ್ಯಾಕ್ಸಲ್ಲಿ ಬದುಕ್ತಾ ಇಲ್ವಾ? ಟ್ಯಾಕ್ಸಲ್ಲಿ ಬದುಕೋರು ನಿಮಗೆ ಎಷ್ಟು ಅಂದರೆ ಟ್ಯಾಕ್ಸ್ ಕಟ್ಟೋ ನನಗಿನೆಷ್ಟಿರಬೇಕು? ಟ್ಯಾಕ್ಸ್ ಕಟ್ಟೋ ನನಗಿನೆಷ್ಟಿರಬೇಕು? ಕನ್ನಡಿಗರು ಬೀದಿ ನಿಂತು ಹೋರಾಟ ಮಾಡೋರಿಗೆ ಎಲ್ಲಿ ದಿವಸ ನೀವು ಎಂಥ ಒಳ್ಳೆ ಕೆಲಸಗಳು ಮಾಡಿರ್ಬೋದು ಹೇಳಿ? ನಾನು ಸರ್ಕಾರಕ್ಕೆ ನೇರವಾಗಿ ಕೇಳ್ತೀನಿ. ಸಿದ್ದರಾಮಯ್ಯ ಅವರೇ, ನಾನು ಕೇಳ್ತೀನಿ ತಗೊಳಪ್ಪ. ನಾನು ಕೇಳೋದು ಇಷ್ಟೇ, ಬೀದಿಲಿ ನಿಂತು ಹೋರಾಟಗಾರ ನೀವು ಅರೆಸ್ಟ್ ಮಾಡಿಬಿಟ್ರೆ ಕನ್ನಡ ಪರವಾಗಿ ನಿಮ್ಮ ಒಂದು ಪಕ್ಷದಿಂದ ಯಾರಾದರೂ ಒಳಗಡೆ ಕಾರ್ಯಕರ್ತರು ಬಂದು ಹೋರಾಟ ಮಾಡ್ತಾರೆ? ಮೊದಲನೇ ಪ್ರಶ್ನೆ ನಂದು ಅಲ್ವಾ? ಎರಡನೇ ಪ್ರಶ್ನೆ, ನೀವು ಕನ್ನಡದ ಸಿದ್ದರಾಮಯ್ಯ ಅಂತ ತಿಳ್ಕೊಂಡಿದ್ದೀವಿ, ಆಗುತ್ತೆ ಹೋರಾಟಗಳಲ್ಲಿ ಕೆಲವೊಂದು ನಡೀತಾ ಇರ್ತದೆ. ಯಾಕೆ ನಡೆದಿಲ್ವ ರಾಜಕೀಯಗಳಲ್ಲಿ? ಜೈಲಿಗೆ ಹೋಗಿ ಬಂದಿರೋಲ್ಲ ಅವತ್ತು ರಾಜಾರೋಷ ಓಡಾಡ್ತಾ ಇಲ್ವಾ ಸರ್? ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಾನು ಹೇಳೋದು ಇಷ್ಟೇ, ಕನ್ನಡಿಗರ ಹೋರಾಟಗಾರನ ಬಿಡುಗಡೆಗೊಳಿಸಿ ನಿಮ್ಮ ಸರ್ಕಾರನ ಜೈ ಅನ್ನಿಸ್ಕೊಳ್ಳಿ. ನಾನು ಅದನ್ನು ಮಾತಾಡೋದು 28ವರೆಗೂ ಇವಾಗ ಸುಗ್ರೀವಾನೆ ಓಡಿಸಿದ್ದಾರೆ. ಯಾವಾಗ ಕನ್ನಡ ಪರ ಹೋರಾಟಗಳು ಬೀದಿಲಿ ನಿಂತು ಹೋರಾಟದ ಮಾಡಿ ಮಾರನೇ ದಿವಸ ನಾವು ಸುಗ್ರೀವನೇ ಒಂದು ವಾರಕ್ಕೆ ಮುಂಚೆನೇ ಒಗ್ಸಿ ಎಲ್ಲ ಸಂಘಟನೆಗಳಿಗೆ ಒಂದು ಇದು ಮಾಡ್ಬೋದಾಗಿತ್ತಲ್ಲ ನೀವು? ಇಲ್ಲಪ್ಪ ನಾನು ಸುಗ್ರೀವಾಜ್ಞೆ ಓಡಿಸಿದ್ದೀನಿ, ದಯವಿಟ್ಟು ಎಲ್ಲ ಸಂಘಟನೆಯವ್ರನ್ನ ಕರೆದು ಒಂದು ಸಭೆ ಮಾಡ್ಬೋದಾಗಿತ್ತಲ್ಲ ಸಿದ್ದರಾಮಯ್ಯ ಅವರೇ? ಸಣ್ಣಕ್ಕೆ ನಿಮ್ಮ ಪಾರ್ಟಿಗಳಲ್ಲಿ ಏನಾದರೂ ಆದಾಗ ಮಾಡ್ತಿರಲ್ವ ಸಭೆಗಳ್ನ? ಕಾರ್ಯಕರ್ತನ ಕರ್ಸ್ಕೊತಿರತ್ತಾನೆ, ಅಲ್ಲೆಲ್ಲರೂ ಕಾರ್ಯಕರ್ತರು ಕನ್ನಡದವ್ರು ಬರಲ್ವಾ? ಬರ್ತಾ ಇರ್ತಾನೆ, ಎಲ್ಲ ಕಾರ್ಯಕರ್ತರು ಕನ್ನಡಿಗರ್ತಾನೆ. ಕೊಡ್ರಿ ಗೌರವ ಕನ್ನಡವ್ರಿಗೆ. ಕನ್ನಡಿಗರನ್ನ ಕರೆದು ಮುಂದೆ ಬಿಡ್ರಿ. ಮುಂದಿನ ದಿನಗಳಲ್ಲಿ ಕನ್ನಡ ಪರ ಹೋರಾಟಗಾರನ ಕರ್ಕೊಂಬಂದು ಕೆಲವೊಂದಲ್ಲಿ ವಿಸ್ತಾರದಲ್ಲಿ ಮುಂದೆ ಬಿಡ್ರಿ. ಅವಾಗ ನಿಮಗೂ ಉನ್ನತವಾದ ಬೆಳೆಗಳು ಸಿಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.